ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ರಾಜ್ಯ ರಾಜಕಾರಣ ಏನಾಗ್ಬೋದು? CM ಬದಲಾಗ್ಬೋದಾ ಇಲ್ವಾ? ಬದಲಾಗದೆ ಹೋದರೆ ಪಕ್ಷ ಒಡೆಯುತ್ತಾ ಇಲ್ಲ ಹೊಂದಾಣಿಕೆ ಹಾಕ್ಕೊಂಡು ಹೋಗ್ತದನ? ಅಧಿವೇಶನ ಮುಗಿದ ಮೇಲೆ ಏನೇನು ಡೆವಲಪ್ಮೆಂಟ್ಗಳು ಇದ್ದಾವೆ. ಅದರಲ್ಲೂ ಶಾಸಕನಲ್ಲದ ಒಬ್ಬ MLC ಯತೀಂದ್ರ ಅನಗತ್ಯವಾಗಿ ಆಡಳಿತದಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಅಂತ ಆರೋಪಗಳು ಬರ್ತಾ ಇದ್ದಾವೆ. ನಮ್ಮ ಜಾರ್ಜ್ ಅವರ ಕ್ಷೇತ್ರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಿಷಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಯತೀಂದ್ರ ಮೇಲೆ ಬರ್ತಾ ಇದ್ದಾವೆ. ಅದರಲ್ಲೂ ಇತ್ತೀಚೆಗೆ ಅವ್ರು ಕೊಡುತ್ತಿರುವಂಥ ಸ್ಟೇಟ್ಮೆಂಟ್ಗಳು ಮತ್ತಷ್ಟು ಬಿರುಗಾಳಿಯನ್ನು ಎಬ್ಬಿಸ್ತಾ ಇದ್ದಾವೆ. ಹಲವು ಸಲ ನಾವು ಈ ಚರ್ಚೆ ಮಾಡಿದ್ವಿ ಬೇಕಿತ್ತ ಅಂತೇಳಿ. ಇವತ್ತಿದು ಕಾಂಗ್ರೆಸ್ಸಿನ ಕುತ್ತಿಗೆಗೆ ಅಥವಾ ರಾಹುಲ್ ಗಾಂಧಿಯವ್ರ ಕುತ್ತಿಗೆಗೆ ಬಂದು ನಿಂತು ಹೋಗ್ಬಿಟ್ಟದ. ಇವ್ರಿಗೆ ಯಾರೇ ಮಾತಾಡಲಿಕ್ಕೆ ಹೇಳಿದರು ಅನ್ನೋದು ಸೆಕೆಂಡ್ರಿ. ಇದು ಹಿಂದೆ ಸಿದ್ದರಾಮಯ್ಯರಿದ್ದಾರೆ ಇದ್ರೆ ಇದೊಂದು ಅತ್ಯಂತ ತಪ್ಪಿನ ನಡೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ಹೈಕಮಾಂಡ್ ಅದರ ಯೋಚನೆಗಳನ್ನು ನೋಡಿದಾಗ ಸಿದ್ದರಾಮಯ್ಯರ ಮೇಲೆ ಒಲವದ, ಇವರು ನಾಳೆ ಒಬ್ಬ ನಮ್ಮ ಪಕ್ಷದ ಆಸ್ತಿ ಅನ್ನುವಂಥ ನಂಬಿಕೆ ಅದ. ಅದೇ ಕಾಲಕ್ಕೆ DK ಅವರನ್ನು ತಮ್ಮೊಳಗೆ ಉಳಿಸ್ಕೊಂಡು ಹೋಗಿ ಮುಂದಿನ ನಾಯಕರನ್ನಾಗಿ ಬೆಳೆಸುವಂಥ ತರ್ಕ ಅಲ್ಲದ. ಆದರೆ ಇದು ಯಾವುದಕ್ಕೂ ಅವಕಾಶ ಕೊಡದ ಕೇವಲ ಯಾವುದೇ ಆವೇಶದಲ್ಲೋ ಯಾವುದೋ ಒಂದು ಆವೇಶದಲ್ಲೋ ನಮ್ಮ ಯತೀಂದ್ರ ಅವರು ಹೇಗೆ ಕೊಡ್ತಾ ಇರೋದು ಇದು ಇವತ್ತಿನ ಎಲ್ಲ ಗೊಂದಲಗಳಿಗೆ ಕಾರಣ. ಅದೇ ಕಾಲಕ್ಕೆ DK ಶಿವಕುಮಾರ್ ಅವರು ಸಹಿತ ಅವ್ರ ಮೇಲೆ ಆರೋಪಗಳಿದ್ದು ಅವರು ತಮ್ಮ ಶಾಸಕರ ಸಂಖ್ಯೆ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಅದರಲ್ಲೇನು ತಪ್ಪಿಲ್ಲ, ತಮ್ಮ ಬೆಂಬಲಿಗರನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ನೀವು ಮಾಡಿಕೊಡ್ರಿ, ಯಾರು ಬೇಡಂದಾರ? ಯಾಕಂದ್ರೆ ಒಂದು ಏನು ಬಂತು ಅವ್ರ ಮೇಲಂದ್ರೆ ಇವರಿಗೆ 10-12 ಜನ ಶಾಸಕರ ಬೆಂಬಲಿಗರಿಲ್ಲ ಅನ್ನುವಂಥ ಅವ್ರ ಪ್ರಬಲ ವಿರೋಧಿಗಳು ಮೇಲೆ ಆರೋಪ ಮಾಡ್ತಾಯಿದ್ರು. ಸುಮ್ಮನೆ ಹೇಳ್ತಾ ಇದ್ದಾರೆ, ಗಾಳಿ ಹಿಡ್ಕೊಂಡು ಹೊಡಿತಾ ಇದ್ದಾರೆ ಅಂತೇಳಿ ಅನೇಕ ಮೀಡಿಯಾಗಳು ಅದನ್ನು ಮಾಡಿದ್ವು, ಸಹಿತ ವಾದ ಮಾಡಿದವು. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದ್ದು ಒಂದು ಏನಪ್ಪ ಅಂದರೆ, ಶಾಸಕರು ಹೆಚ್ಚಿದ್ರೆ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸ್ಪಷ್ಟ ವಿಚಾರ ಅವ್ರಿಗೆ ಬಂದಿದ್ದರಿಂದಾಗೆ ಸಹಜವಾಗಿ ತಮ್ಮ ಶಾಸಕರ ಗುಂಪು ಹೆಚ್ಚು ಮಾಡ್ತಾ ಹೊರಟರು. ಇವತ್ತು 60 ಜನ ಅವ್ರ ಜೊತೆಗಿದ್ದಾರೆ. ಅದರಲ್ಲೂ ಒಂದು 30 ಜನ ಗೋವಾಕ್ಕೋ, ಇನ್ನು 30 ಜನ ವಿದೇಶಕ್ಕೋ ಎಲ್ಲೋ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ತಮ್ಮ ಶಾಸಕರ ಅಥವಾ ಬೆಂಬಲಿಗರ ಸಂಖ್ಯೆ ಹೆಚ್ಚು ಮಾಡ್ಕೊಂಡಿದ್ದಾರೆ ಅಂಥೇಳಿ ಒಂದಿಷ್ಟು ಜನ ಮಾತಾಡ್ತಿದ್ದಾರೆ. ಜೊತೆಗೆ ದೆಹಲಿಯಲ್ಲಿ ಮಾತುಕತೆಗಳು ಜೋರಾಗಿದ್ದಾವೆ. ಅದು ಯತೀಂದ್ರವ್ರು ಹೇಳಿದ ಹೇಳಿಕೆ ನಂತರದಲ್ಲೇ ಸಹಜ ಅನಿಸ್ತದೆ ಯಾರಿಗಾದರೂ ಸಿದ್ದರಾಮಯ್ಯರು ಹೇಳಿಸಿರ್ಬೋದು ಇದನ್ನು ಅಂತೇಳಿ. ಯಾಕೆಂತಂದ್ರೆ ಸಿದ್ದರಾಮಯ್ಯರು ತಮ್ಮ ಮಗನ ಬಾಯಿಯನ್ನು ಮುಚ್ಚಿಸ್ಬೇಕಾಗಿತ್ತು. ಅವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಹಿಂದೆ ಅವರಿದ್ದಾರೆ, ಅದ್ರ ಬಗ್ಗೆ ಏನು ಕಾಮೆಂಟ್ ಇಲ್ಲ ಅನ್ನುವಂಥದ್ದು. ಸ್ವತಃ ತಾವು ಹೈಕಮಾಂಡ್ ಹೇಳುವವರೆಗೆ ನಾನು ಮುಖ್ಯಮಂತ್ರಿ ಹೇಳುವಂಥ ಸಿದ್ದರಾಮಯ್ಯನವರು ಅವರ ಮಗ ಹೈಕಮಾಂಡ್ ಒಪ್ಪದ. ಯಾಕಂತಂದ್ರೆ ಅವ್ರಿಗೆ ಏನು ಸೂಚನೆ ಕೊಟ್ಟಿಲ್ಲ. ಅದು ಸೌಜನ್ಯ, ಅದು ಹೈಕಮಾಂಡಿನ ಸೌಜನ್ಯ. ಸೂಚನೆ ಕೊಟ್ಟಿಲ್ಲ ಅಂದರೆ ಅವ್ರು ಕಿತ್ತಾಕಬಾರ್ದು ಅಂತ ಏನಲ್ಲ. ಯಾಕೆಂದರೆ ಹಿರಿಯ ನಾಯಕ ಗೌರವ ಕೊಡಬೇಕಾಗಿದ್ದು ಹೈಕಮಾಂಡಿನ ತತ್ವ. ಆ ನೆಲೆಗಟ್ಟಿನಲ್ಲಿ ಅವರು ಮಾಡಿರ್ಬೋದು. ಅದನ್ನು ಮಿಸ್ಯೂಸ್ ಮಾಡಿಕೊಂಡಂಥ ನಮ್ಮ ಯತೀಂದ್ರರು ಇವತ್ತಿನ ಎಲ್ಲ ಗೊಂದಲಗಳಿಗೆ ಕಾರಣಕರ್ತರು. ಇವತ್ತು ವಿದೇಶಕ್ಕೂ ಅಲ್ಲಿ ಕೊಡಿಸೋದು ಏನೋ ಕೇಳಿ ಬರ್ತಾ ಇದ್ದಾವೆ. ಎಷ್ಟು ಸತ್ಯೋ ಎಷ್ಟು ಸುಳ್ಳೋ ಅದು ಬೇರೆ ವಿಷಯ. ಅದ್ರ ಚರ್ಚೆ ಮಾತ್ರ ಜೋರು ಹಿಡಿತಾ ಇದೆ. ಹೀಗಾಗಿ ಇವತ್ತು ಈಗ ಹಲವು ಸಾರಿ ನಮ್ಮ ಒಂದು ವಾದದಲ್ಲೇ, ನಮ್ಮ ವಾಹಿನಿ ವಾದದಲ್ಲೇ ಇವರಿಬ್ಬರ ಜಗಳ ರಾಹುಲ್ ಗಾಂಧಿಗೆ ತೊಂದರೆ ಅಂತ. ಯಾಕಂದ್ರೆ ರಾಹುಲ್ ಗಾಂಧಿಯವರು ಇವತ್ತು ಅತ್ಯಂತ ಕ್ಲಿಷ್ಟ ಸಂದರ್ಭದಲ್ಲಿದ್ದಾರೆ. ತಮ್ಮ ಪಕ್ಷ ಉಳಿಸ್ಕೋಬೇಕು. ಲೋಕಸಭಾ ಚುನಾವಣೆ ನಂತರ ಒಂದೂ ಗೆಲುವಾಗ್ತಾ ಇಲ್ಲ. BJP ಏನೋ ಇರಲಿ, ಇವರು ವಾದ ಮಾಡ್ತಾರೆ, ಇಲ್ಲ SIR ಉಪಯೋಗ ಮಾಡಿಕೊಂಡು ಗೆಲ್ತಾ ಇದ್ದಾರೆ, ಮತ್ತೇನು ಮಾಡ್ತಾಯಿದ್ದಾರೆ. ಹೌದು, ಅಧಿಕಾರದವ್ರು ಮಾಡೇ ಮಾಡ್ತಾರೆ. ಯುದ್ಧ ಇದೊಂದು
ಚುನಾವಣೆ ಅನ್ನೋದು ಇವತ್ತು ಯುದ್ಧ ಆಗ್ಯದ. ಯುದ್ಧದಲ್ಲಿ ಎಲ್ಲನೂ ಕ್ಷಮ್ಯನ. ಎಲ್ಲಿವರೆಗೆ ಮತದಾರ ಎಚ್ಚರ ಆಗುವುದಿಲ್ಲವೋ, ತಮಗೆ ಮೋಸ ಆಗ್ತಾ ಇದೆ ಕನ್ಫರ್ಮೇಷನ್ ಮಾಡಿಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ನಿರಂತರ ನಡೆಯುವಂಥದ್ದು ಇದು. ಮತದಾರ ಜಾಗೃತಿ ಆಗೋದು ಯಾವಾಗ ಅಂದರೆ ಎಲ್ಲರೂ ಶಿಕ್ಷಿತರಾದಾಗ, ಅದು ಹೈಯರ್ ಎಜುಕೇಷನ್ ಆದಾಗ ಮಾತ್ರ ಸಾಧ್ಯದ. ಇಲ್ಲಾಂದ್ರೆ ಈ ಹೆಚ್ಚು ಕಡಿಮೆ ನಮ್ಮ ಮತದಾರರನ್ನು ಸಾರಾಯಿಗೋ ದುಡ್ಡಿಗೋ ಮತ್ತದಕ್ಕೋ ಭಾಳಷ್ಟು ನಾವು ಒಲಿಸ್ಕೋಬಹುದಾದಂಥದ್ದು, ಜಾತಿ ನೆಲೆಗಟ್ಟ ಮೇಲೆ, ಧರ್ಮದ ನೆಲೆಗಟ್ಟ ಮೇಲೆ ಅವ್ರು ಹೊಡ್ಕೋಬಹುದಾಗಿದೆ ಅನ್ನೋದು ಈಗ ನಾವು ಸಾಬೀತಾಗಿದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ರಾಹುಲ್ ಗಾಂಧಿಯವರ ಸ್ಥಿತಿ ಅತ್ಯಂತ ಡೋಲಾಯಮಾನ. ಇರೋದು ಒಂದು ಕರ್ನಾಟಕ ದೊಡ್ಡ ಸ್ಟೇಟು, ಇಲ್ಲಿ ಇವರು ಜಗಳ ಆಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ. ಇದಕ್ಕೊಂದು ಅಂತ್ಯ ಹಾಡಬೇಕು. ಏನೋ ಮಾಡ್ತಾ ಇದ್ರು, ಅವರು ಒಪ್ಪಿಕೊಟ್ಟಿದ್ರು. ಈಗ ನಡುವೆ ಒಂದು ಮಾತನ್ನು ಹೇಳಿದರು ಡಿ ಕೆ ಶಿ ಅವರು, 2028ರವರೆಗೆ ನಾವು ವೇಟ್ ಮಾಡ್ತೀನಿ ಅನ್ನುವಂಥ. ನನಗೇನು ಇವತ್ತು ಗಡಿಬಿಡಿ ಇಲ್ಲ ಅನ್ನುವಂಥ ಮಾತನ್ನು ನೇರ ಹೇಳಿದರೂ ಸಹ ಯತೀಂದ್ರ ಅವರಿಗೆ ಯಾಕೆ ಬೇಕಾಗಿತ್ತು ಈ ಸ್ಟೇಟ್ಮೆಂಟ್ ಕೊಡುವಂಥದ್ದು? ಯಾಕಂದರೆ ಉರಿಯೋದ್ರಲ್ಲಿ ತುಪ್ಪ ಸುರಿದಂಗೆ ಆಯಿತು. ಯಾಕಂದ್ರೆ ಅವ್ರು ಬೆಂಬಲಿಗರು ಸಹಜದ. ಅದರಲ್ಲೂ ಅವ್ರು ತಮ್ಮ ಡಿ ಕೆ ಸುರೇಶ್ ಅವರು ನಮ್ಮನ್ನು ಆಗಲೇಬೇಕು ಅಂತ ಹಳ್ಳಕ್ಕೆ ಬಿದ್ದಿದ್ದಾರೆ ಇಂಥ ಪ್ರಸಂಗದಲ್ಲಿ. ಅದರಲ್ಲೂ ಮತ್ತು ಈಗ ಕನಕಪುರಕ್ಕೆ ಅನೇಕ ಶಾಸಕರನ್ನು ಕರೆಸಿ ಮಾತಾಡ್ತಾ ಇದ್ದಾರೆ. ಇವೆಲ್ಲದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಡಿ ಕೆ ಅವರಿದ್ದಾರೆ. ಇದೆಲ್ಲ ಗೊತ್ತಿದ್ದು ಇದನ್ನು ಒಂದು ಗಂತವ್ಯಕ್ಕೆ ತಂದು ನಿಲ್ಲಿಸುವಂಥ ಹುಸ್ತನವನ್ನು ಇವತ್ತು ಹೆಸರು ಮಾಡಿದ್ರಿಂದಾಗ ಇವೆಲ್ಲ ಗದ್ದಲ ಶುರುವಾಗ್ಯದ. ಅದರಿಂದ ಪೆಟ್ಟು ಬಿಡೋದು ಯಾರಿಗೆ? ಕಾಂಗ್ರೆಸ್ಸಿಗೆ. ಈ ಒಂದು ವೇಳೆ ಕಾಂಗ್ರೆಸ್ಸನ್ನು ಒಡೆದ ಇವರು CM ಮಾಡದೇ ಹೋದರೆ, ಡಿ ಕೆ ಶಿವಕುಮಾರ್ ಅವರು 56 ಜನ ತೊಗೊಂಡು ಹೋದ್ರೆ, ಈಗಾಗಲೇ 66 ಜನ ಇರುತ್ತಿರುವಂತಹ BJP ಸರ್ಕಾರ ರಚನೆ ಮಾಡೋದು ಸರಳ ಆಗ್ತದೆ. ಆದರೆ ಅವರೆಲ್ಲರೂ BJPಗೆ ಹೋಗ್ತಾರಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಅಲ್ಲ. ಅದಕ್ಕೆ ಆದರೂ ಸಹ ಇದೊಂದು ಪ್ಲ್ಯಾನ್ ಈಗ ಮಾಡಿಟ್ಟಿದ್ದಾರೆ. ಇದು ಸ್ವತಃ ಡಿ ಕೆ ಸುರೇಶ್ ಅವರು ಹೇಳ್ಕೊಂಡಿದ್ದಾರೆ, ನಮ್ಮೊಂದು ತಡೆಯೋದಕ್ಕೊಂದು ಲಿಮಿಟ್ ಇರ್ತದೆ, ಅದ್ರ ಮೇಲೆ ತಡಲಿಕ್ಕೆ ಆಗೋದಿಲ್ಲ. ಇದರ ಅರ್ಥೇನೋ ಸ್ವಚ್ಛವಾಗಿ ನಾವು 2ನೇ ಪ್ಲ್ಯಾನ್ ಮಾಡ್ಕೊಂಡಿವಿ ಹೋಗೋದಕ್ಕಾಗಿ, ಬಿಟ್ಟು ಹೋಗೋದಕ್ಕಾಗಿ. ಹೌದು, ನಮ್ಮ ತಾಯಿ ಕಾಂಗ್ರೆಸ್, ಅದ್ರ ಬಗ್ಗೆ ನಮ್ಗೆ ಗೌರವ ಅದ, ಅದು ನಮಗೆ ಅಲ್ಲಿ ಅಧಿಕಾರ ಸಿಗಲಿಲ್ಲ ಅಂದ್ರೆ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಒಂದು ಕಡೆ ಡಿ ಕೆ ಸುರೇಶ್ ಅವರು ಈ ರೀತಿ ವಾದ ಮಾಡಿದರೆ, ಇನ್ನೊಂದು ಡಿ ಕೆ ಶಿ ಅವರು ಮತ್ತೊಂದು ರೀತಿಯಿಂದ ನಾನು ಕಾಂಗ್ರೆಸ್ ಎಲ್ಲ ಕೊಟ್ಟದ ಅಂತ ಹೇಳ್ತಾರೆ. ಅದನ್ನು ತನ್ನ ರಾಜಕೀಯ ಜಾಣ್ಮೆನೂಪ ಮಾಡಿಕೊಂಡು ಇವತ್ತು ನಿಧಾನಕ್ಕೆ ಶಾಸಕರ ಸಂಖ್ಯೆ ಹೆಚ್ಚು ಮಾಡಿಕೊಂಡು ಒಪ್ತಿರೋ ಇಲ್ಲೋ ಅನ್ನುವಂಥ ಬ್ಲ್ಯಾಕ್ ಮೇಲಿಂಗ್ ಒಂದು ತಂತ್ರಕ್ಕೆ ಬಂದು ನಿಂತುಬಿಟ್ಟಿದ್ದಾರೆ ಅಂತೇಳಿ ಕಾಣ್ತಾ ಇದೆ. ಯಾಕಂದರೆ ಬ್ಲ್ಯಾಕ್ ಮೇಲ್ ಯಾಕೆ ಅನ್ಬೇಕಾಗಿದ್ದಾರೆ, ನೀವು ಕೊಡೋದಿದ್ರೆ ನಾವು BJP ಹೋಗ್ತೀವಿ. ಇದೇ ಕಾಲಕ್ಕೆ BJP ಆದರೂ ಸಹಿತ ರಾಷ್ಟ್ರ ಮಟ್ಟದಲ್ಲ ಕಾಂಗ್ರೆಸ್ನ ಇಲ್ಲಾಗಿಸ್ಬೇಕು. ಅದು ಉಳಿದಿದ್ದು ಈ ಕರ್ನಾಟಕದಿಂದ. ಕರ್ನಾಟಕ ಇವತ್ತದಕ್ಕೆ ಆಕ್ಸಿಜನ್ ಅದು ಕಿತ್ತಾಕಿಬಿಟ್ರೆ ಮುಗಿದು ಹೋಗಿಬಿಡ್ತದೆ. ಯಾಕಂದರೆ ಸೆಂಟ್ರಲ್ನಲ್ಲೂ ಅವ್ರ ಅಧಿಕಾರ ಅಲ್ಲಾಡ್ತಾ ಇದೆ BJPಗರದು. ಅಲ್ಲೂ ನಮ್ಮ ನಾಯ್ಡು ಮತ್ತು ನಿತೀಶ್ ಕುಮಾರ್, ಬಿಹಾರದ ನಿತೀಶ್ ಕುಮಾರು, ಆಂಧ್ರ ಪ್ರದೇಶದ ನಾಯ್ಡು ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ತಮ್ಮ ಬೇಕಾದ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಹೆಲ್ತ್ ಫಂಡ್ ಒಯ್ತಾ ಇದ್ದಾರೆ. ಹೀಗಾಗಿ ಅಲ್ಲೂ ಅಲ್ಲಾಡ್ತಾ ಇದೆ BJP ಸರ್ಕಾರ. ಅಲ್ಲ ಇಬ್ಬರು ಕಾಂಗ್ರೆಸ್ಸಿಗೆ ಬರುವಂಥ, ಕಾಂಗ್ರೆಸ್ ಸಪೋರ್ಟ್ ಮಾಡುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲ ಕಾಂಗ್ರೆಸ್ನ ಹೊಡಿಬೇಕು ಅನ್ನುವಂಥ ಪ್ರಬಲ ಆಕಾಂಕ್ಷೆ BJP ಇದ್ದಿದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಕಾಂಗ್ರೆಸ್ಸಿಗೆ ಇದು ಅಳಿವು ಉಳಿವಿನ ಪ್ರಶ್ನೆ. ಇಲ್ಲೇನಾದರೂ ಸಪೋಸ್ BJPಗೆ ಸಿಗೋದು ಹೋಗ್ಬಿಟ್ರೆ ಡಿ ಕೆ ಶಿ ಅವರು ಅಂದ್ಕೊಂಡಂಗೆ ಪ್ಲ್ಯಾನ್ ಪ್ರಕಾರ ನಿಶ್ಚಿತವಾಗಿಯೂ ಇದಕ್ಕೆಲ್ಲ ಕಾರಣಕರ್ತರು ಯತೀಂದ್ರರಾಗ್ತಾರೆ ಅನ್ನೋದು ಎರಡು ಮಾತೆಲ್ಲ. ಅದರಿಂದ ನಮ್ಮ ಸಿದ್ದರಾಮಯ್ಯನವರಿದ್ದರಂತೂ ಇದು ದೊಡ್ಡ ದುರಂತ. ಯಾಕಂದ್ರೆ ಯಾವ ಪಕ್ಷದಿಂದ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೋ, ಒಮ್ಮೆಲ್ಲ 2 ಸಲ ದೀರ್ಘಾವಧಿ CM ಆಗಿದ್ದಾರೋ, ದೀರ್ಘಾವಧಿ CM ಆಗೋ ಜೊತೆಗೆ ದೇವರಾಜ ಅರಸರ ದಾಖಲೆಯನ್ನು ಮುರಿದಿದ್ದಾರೋ, ಅದು ಇವತ್ತು ಈ ರೀತಿ ಆದಿದ್ದಕ್ಕೆ ಒಂದು ಸಿದ್ದರಾಮಯ್ಯ ಅವರು ಪರಿಸ್ಥಿತಿ ತಿಳ್ಕೊಂಡು ಅಲ್ಲಿ ಏನದ ಅವ್ರಿಗೆ ಗೊತ್ತದ. ಡಿ ಕೆ ಶಿ ಅವ್ರ ಹಿಂದಿದ್ದ ಶಾಸಕರನ್ನು ಒಲಿಸ್ಕೋಬೇಕಾಗ್ಯದ. ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಎದ್ದು ಬಿಟ್ಟುಕೊಡ್ಬೇಕಾದ್ರೆ ಪ್ರೀತಿಯಿಂದ ತುಳಪ್ಪ ಮಾಡು ನೀನು CM ಆಗುವಂತ. ಇಲ್ಲ ಪಾರ್ಟಿ ಒಳಗೆ ಹೋಗುವಂಥದ್ದು, ತಾವು CM ಆಗೋ ಕಾರಣಕರ್ತ ಅಂತ ಕಾಂಗ್ರೆಸ್ನ ಇಲ್ಲಾಗಿಸುವ ಅಪಖ್ಯಾತಿಯು ಸಹಿತ ಸಿದ್ದರಾಮಯ್ಯನವರಿಗೆ ತಗಲು ಎಲ್ಲ ಸಾಧ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಇವೆಲ್ಲ ಊಹೆಗಳು ಆಗ್ತಾವೋ ಇಲ್ಲೋ ಬೇರೆ ವಿಷಯ, ಯಾಕೆ ವಾಸ್ತವ ಬೇರೆ ಇರ್ತದೆ. ಬಟ್ ಇದು ನಡೆದದ್ದು ಇವತ್ತು ಕಾಂಗ್ರೆಸ್ಸಿಗೆ ಆಪತ್ತು. ಡಿ ಕೆ ಶಿ ಏನಾದರೂ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದರೆ ನಿಶ್ಚಿತವಾಗಿಯೂ ಎಕ್ಸಿಕ್ಯೂಟ್ ಅಂದರೆ ಅಸ್ತಿತ್ವಕ್ಕೆ ತಂದರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಉಳಿತದನ. ಇದಕ್ಕೆ ಯತೀಂದ್ರ ಮತ್ತು ಸಿದ್ದರಾಮಯ್ಯನವರು ಉತ್ತರಿಸಬೇಕಾಗಿದೆ. ಇವತ್ತು ಪ್ರೀತಿಯಿಂದ ಅಧಿಕಾರ ಬಿಟ್ಕೊಳ್ತಿರೋ ಅಥವಾ
ನೀವು ಅವ್ರನ್ನ ಪ್ರೀತಿಯಿಂದ ಒಲಿಸ್ಕೊಂಡು ಶಾಸಕರನ್ನ ನಿಮ್ಮೊಂದಿಗೆ ಇರಿಸ್ಕೊಳ್ತಿರೋ ಇಲ್ಲ ಪಾರ್ಟಿ ಬೆಳಿತಿರೋ ಏನು ಮಾಡ್ತೀರೋ ಮಾಡ್ರಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ವಂದನೆಗಳು.